ನಮಸ್ಕಾರ. ಇದು ಮೆಗಾ ಫೋಕಸ್. ನಾನು ಶಶಿಧರ್ ಭಟ್. ಎಂದಿನಂತೆ 3 ಸುದ್ದಿಗಳೊಂದಿಗೆ ತಮ್ಮೆದುರು ಹಾಜರಾಗಿದ್ದೇನೆ. ಸುದ್ದಿ ವಿಶ್ಲೇಷಣೆ, ಮಾತು, ಹಾಗೆಯೇ ಐ ಲ್ಯಾವ್ ಟು ಕಮ್ಯುನಿಕೇಟ್ ಸಮಥಿಂಗ್ ಎಕ್ಸ್ಟ್ರಾ. ಅದರಿಂದ ಇದು ಉಳಿದೆಲ್ಲ ವಾಹಿನಿಗಳಲ್ಲಿ ಬರುವ ಕಾರ್ಯಕ್ರಮಕ್ಕಿಂತ ವಿಭಿನ್ನವಾದ. ಸರಿ, ಇವತ್ತು 3 ಸುದ್ದಿಗಳ ಮೊದಲ ಸುದ್ದಿ ಯಾವುದು ಅನ್ನೋ ಕುತೂಹಲ ನಿಮಗೂ ಇದೆ, ನನಗೂ. ಮೊದಲ ಸುದ್ದಿ ಯಾವುದು ಅನ್ನೋ ತಮಗೆ ಯಾವ್ದು ತಲುಪಿಸ್ಬೇಕು ಅನ್ನುವ ಪ್ರಶ್ನೆ ಇದೆ. ಮೊದಲು ರಾಜ್ಯದ ರಾಜಕಾರಣದ ಬಗ್ಗೆನೇ ಮಾತಾಡೋಣ. ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ ಹಾಗೆ ನೋಡ್ತಾ ಹೋದರೆ ಮೇಲೆ ಏನೂ ಕಾಣ್ತಾ ಇಲ್ಲ. ಮಾಧ್ಯಮದಲ್ಲಿ ಅಲ್ಲಿ ಇಲ್ಲಿ ಚರ್ಚೆಗಳು ನಡೀತವೆ. ಅಧಿಕಾರ ಹಂಚಿಕೆ ಆಗುತ್ತಾ ಆಗಲ್ವಾ, ಡೇಟ್ಗಳು ಇನ್ನೊಂದು ಮತ್ತೊಂದು ನಡೀತಾನೆ ಇದೆ. ಈಗ ಮತ್ತೆ ಬಹಳ ಮುಖ್ಯವಾದ ಪ್ರಶ್ನೆ ಅಂದರೆ, ಕಾಂಗ್ರೆಸ್ನಲ್ಲಿ ಮೇ ಕ್ರಾಂತಿ ಆಗುತ್ತೆ. ಮತ್ತೆ ಅದೇ ಕ್ರಾಂತಿಯ ಮಾತು. ಹಾಗೆ ನೋಡಿದರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ ದಿನದಿಂದ ಇಂತಹ ಚರ್ಚೆಗಳು ನಡೀತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಆದರೆ ಕಳೆದ ಕೆಲವು ದಿನಗಳಿಂದ, ಸುಮಾರು 1 ತಿಂಗಳು 1.5 ತಿಂಗಳಿಂದ ಈಚೆಗೆ ಪರಿಸ್ಥಿತಿ ಬದಲಾಗಿದೆ. ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೋದರೆ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನುವ ಪ್ರಶ್ನೆಗೆ ಡಿ ಕೆ ಶಿವಕುಮಾರ್ ಹೆಸರು ನೇಪಥ್ಯಕ್ಕೆ ಸರಿತಾ ಇದೆಯಾ? ಅಲ್ಲಿ ಬೇರೆ ಬೇರೆ ನಾಯಕರು ಎಮರ್ಜ್ ಆಗ್ತಿದ್ದಾರಾ? ಅದೇ ಕುತೂಹಲಕರವಾಗಿದೆ. ಸೊ ರಾಜಕಾರಣ ಹಾಗೇನೆ, ಪ್ರತಿ ಅವ್ರದ್ದೇ ಗೇಮ್ ಪ್ಲ್ಯಾನ್ ಇರುತ್ತೆ. ನಾನು ಬಿಡಬೇಕಾ, ಹಾಗಿದ್ರೆ ಅವನಿಗೆ ಸಿಗ್ಬಾರ್ದು ಅಷ್ಟೇ. ಸೊ ಸಿದ್ದರಾಮಯ್ಯ ಮತ್ತು ಅವರ ಗುಂಪಿನ ಇವತ್ತಿನ ಇಸಿ ಅವರ ಇಡೀ ಕಾರ್ಯತಂತ್ರವನ್ನು ಗಮನಿಸಿದರೆ ಯಾವ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗಬಾರದು ಅನ್ನುವ ಯತ್ನದಲ್ಲಿ ಅವರಿದ್ದಂತೆ ಕಾಣುತ್ತೆ. ಸೊ ಆ ಕಾರಣಕ್ಕಾಗಿ ನಾನು ಮೊನ್ನೆ ಕೂಡ ಮಾತಾಡಿದೆ, ತುಮಕೂರಿನಲ್ಲಿ ನಡೆದಂತಹ ಸಾಧನಾ ಸಮಾವೇಶ. ಅದು ಸಾಧನೆಯ ಬಗ್ಗೆ ಅದರಲ್ಲಿ ಮಾತನಾಡಿರ್ಬೋದು, ಅದರ ಮೂಲ ಉದ್ದೇಶ ಇದೆಯಲ್ಲ, ಅದನ್ನು ಒಂದು ರೀತಿಯಲ್ಲಿ ಪರಮೋತ್ಸವ. ಅಂದರೆ ಡಾಕ್ಟರ್ ಪರಮೇಶ್ವರ ಅವರು ಒಂದು ರೀತಿಯಲ್ಲಿ ಅಲ್ಲಿ ಕೇಂದ್ರ ಬಿಂದುವಾಗಿದ್ದರು. ಸಾಧನಾ ಸಮಾವೇಶದ ಉತ್ಸವ ಮೂರ್ತಿ ಯಾರೇ ಅಂತ ಅಂದರೆ ಸಿದ್ದರಾಮಯ್ಯನವರು ಆಗಿರಲಿಲ್ಲ, ಡಿ ಕೆ ಶಿವಕುಮಾರ್ ಆಗಿರಲಿಲ್ಲ, ಆಗಿದ್ದವರೇನೆ ಡಾಕ್ಟರ್ ಪರಮೇಶ್ವರ್. ಅಲ್ಲಿವರೆಗೆ ಒಂದು ಚಿತ್ರ ಸ್ಪಷ್ಟವಾಗ್ತಾ ಹೋಗ್ತಾ ಇದೆ. ಆ ಚಿತ್ರ ಯಾವುದು ಅಂತ ಅಂದರೆ, ಸಿದ್ದರಾಮಯ್ಯ ಮತ್ತು ಅವರ ಬೆಂಬಲಿಗರೇನಿದ್ದಾರೆ ಅವರು ಡಾಕ್ಟರ್ ಪರಮೇಶ್ವರ್ ಅವರನ್ನು ಮುನ್ನೆಲೆಗೆ ತಂದಿದ್ದಾರೆ ಮತ್ತು ಮುಖ್ಯಮಂತ್ರಿ ನಾನು ಬಿಟ್ಟರೆ ಪರಮೇಶ್ವರ್ ಅವರನ್ನು ಮಾಡಿರ್ತಿದ್ದಾರೆ. ಈ ನಡುವೆ ಇನ್ನೂ ಕೆಲವು ಬೆಳವಣಿಗೆಗಳು ಕಾಂಗ್ರೆಸ್ಸಲ್ಲಿ ಆಗುತ್ತೆ. ಅದು ಖರ್ಗೆಯವರ ಹೆಸರು ಬಂದದ್ದು. ಇದಕ್ಕೆ ಗುಲ್ಬರ್ಗಾದಲ್ಲಿ ಪ್ರತಿಕ್ರಿಯಿಸಿದ ಖರ್ಗೆಯವರು ಒಂದು ಮಾತನ್ನು ಹೇಳಿದರು. ಸೊ ನೀವು ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸ್ತೀವಿ, ಜನನೂ ಬಯಸ್ತಾರೆ. ಅಲ್ಟಿಮೇಟ್ಲಿ ಸೋನಿಯಾ ಗಾಂಧಿ ವಿಲ್ ಹ್ಯಾವ್ ಟು ಡಿಸೈಡ್. ಇದು ಆದ ಮೇಲೆ ಇಡೀ ಖರ್ಗೆಯವರ ಹೆಸರಿಗೆ ಅತಿ ಹೆಚ್ಚಿನ ಮಹತ್ವ ಬಂತು. ಖರ್ಗೆಯವರು ಆಗ್ತಾರೆ ಅಂತಂದರು, ಹಾಗೆ ಡೇಟ್ ಕೊಟ್ಟರು, ಕ್ರಾಂತಿ ಬಗ್ಗೆ ಮಾತನಾಡಿದ್ರು. ಈ ಕೆಲವರು ಇದಕ್ಕಿಂತ 10ನೇ ತಾರೀಕು ಖರ್ಗೆ ಪದಗ್ರಹಣ ಅಂದರು, ಇನ್ನೊಂದು ಡೇಟ್ ಕೊಟ್ಟರು, ನಡೆದೇ ಹೋಯಿತು. ಈಗ ಲೇಟೆಸ್ಟ್ ಒಂದು ಸುದ್ದಿ ಬರುತ್ತೆ. ಆ ಸುದ್ದಿ ಏನು ಅಂತ ಹೇಳೋದಕ್ಕಿಂತ ಮೊದಲು ನಿಮ್ಗೆ ಇನ್ನೊಂದನ್ನು ನಾನು ಕಮ್ಯುನಿಕೇಟ್ ಮಾಡಿ. ಈ ಕರ್ನಾಟಕದಲ್ಲಿ ಏನು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನ ಬಿಡುವ ಸ್ಥಿತಿ ಬಂದರೆ, ಅಥವಾ ಖರ್ಗೆ ಅವರು ಮುಖ್ಯಮಂತ್ರಿ ಆಗುವ ಸ್ಥಿತಿ ಬಂದರೆ, ಅದು ಡಿಸೈಡ್ ಮಾಡುವುದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ಗೆ ಹೆಚ್ಚಿನ ಸಮಯ ಇದೆ. ಈಗ ಇರುವ ಮಾಹಿತಿಯ ಪ್ರಕಾರ ಇನ್ನು 3 ದಿನಗಳಲ್ಲಿ, ಪ್ಲೀಸ್ ರಿಮೆಂಬರ್, ನೆನ್ಪಿಟ್ಕೊಳ್ಳಿ, ಇನ್ನು 3 ದಿನಗಳಲ್ಲಿ ರಾಜ್ಯಸಭಾ ಚುನಾವಣೆಯ ಡೇಟ್ ಏನಿದೆ ಅದು ಅನೌನ್ಸ್ ಆಗುತ್ತೆ. ಇದು ದೆಹಲಿ ಮೂಲಗಳ ಮಾಹಿತಿ. ಒಂದು, ರಾಜ್ಯಸಭಾ ಚುನಾವಣೆ ಘೋಷಣೆ ಆದರೆ ಕಾಂಗ್ರೆಸ್ ಹೈಕಮಾಂಡ್ ವಿಲ್ ಹ್ಯಾವ್ ಟು ಟೇಕ್ ಎ ಇಂಪಾರ್ಟೆಂಟ್ ಡಿಸಿಷನ್ ರಿಗಾರ್ಡಿಂಗ್ ಕರ್ನಾಟಕ. ಬೇರೆ ದಾರಿ ಇಲ್ಲ. ಯಾಕೆ? ಭಾಳ ಸರಳವಾಗಿ, ಒಂದು, ಖರ್ಗೆಯವರು ಮುಖ್ಯಮಂತ್ರಿ ಆಗದೇ ಇದ್ದರೆ ಅವರನ್ನು ಮತ್ತೆ ರಾಜ್ಯಸಭೆ ಕಳಿಸೋದು ಕಾಂಗ್ರೆಸ್ಸಿಗೆ ಅನಿವಾರ್ಯ. ಎರಡನೇದು, ಇನ್ಯಾರೋ ಮುಖ್ಯಮಂತ್ರಿ ಆಗುವುದಿದ್ದರೆ ಸಿದ್ದರಾಮಯ್ಯನವರು ರಾಜ್ಯಸಭೆ ಕಳಿಸ್ಬೇಕು. ಸಿದ್ದರಾಮಯ್ಯನಂಥ ನಾಯಕರನ್ನ ಯಾವುದೇ ಅಧಿಕಾರ ಇಲ್ಲದೆ ಬಿಟ್ಟುಕೊಟ್ಟು ಮನೇಲಿ ಕೂತ್ಕೊಳ್ಳಯ್ಯ ಅಂತಂದರೆ ಕಾಂಗ್ರೆಸ್ ಮುಳುಗಿ ಹೋಗುತ್ತೆ. ಅವ್ರು ರಿಹೆಬಿಲಿಟೇಟ್ ಮಾಡಬೇಕು. ಅವರ ರಿಹೆಬಿಲಿಟೇಟ್ ಮಾಡುವುದಕ್ಕೆ ಇರುವ ಸಮಯ ರಾಜ್ಯಸಭಾ ಚುನಾವಣೆಯ ದಿನಾಂಕದ ಅನೌನ್ಸ್ಮೆಂಟ್. ಆ ಅನೌನ್ಸ್ಮೆಂಟ್ ಏನಿದೆ ಅದು 3 ದಿನಗಳಲ್ಲಿ ಆದರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಕರ್ನಾಟಕದ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುವುದಕ್ಕೆ ಹೆಚ್ಚಿನ ಸಮಯ ಇದೆ.
ದೇ ವಿಲ್ ಹ್ಯಾವ್ ಟು ಡೂ. ಅದರ ಜೊತೆಗೆ ಬೇರೆ ಬೇರೆ ಕಾಂಗ್ರೆಸ್ ಒಳಗಡೆ ಬೇರೆ ಬೇರೆ ರೀತಿಯ ಮಾತುಗಳು ಕೇಳಿಬರ್ತಾ ಇದೆ. ಅದರ ಪ್ರಕಾರ ಸಿ ಬಸವರಾಜ ರಾಯರೆಡ್ಡಿಯವರು ಹಿರಿಯ ಕಾಂಗ್ರೆಸ್ ನಾಯಕರು, ಅವರು ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಅವರು ಖರ್ಗೆ ಅವರನ್ನ ಭೇಟಿ ಮಾಡಿದ್ರಂತೆ, ಖರ್ಗೆ ಅವ್ರ ಜೊತೆ ಚರ್ಚೆ ಮಾಡಿದ್ರಂತೆ. ಆಗ ಖರ್ಗೆ ಅವರು ಹೇಳಿದ್ರಂತೆ, ಏನಪ್ಪ ಈಗ ನಾನು ಮುಖ್ಯಮಂತ್ರಿ ಆಗುವ ವಯಸ್ಸು ಮೀರಿ ಹೋಗಿದೆ ಅಂತ ಹೇಳಿದ್ರು ಅಂತ ಮಾಹಿತಿ. ಅದನ್ನು ಬಸವರಾಜ ರಾಯರೆಡ್ಡಿಯವರೇ ಹಲವು ಕಡೆ ಹೇಳ್ತಾ ಇದ್ದಾರೆ. ಅವ್ರು ಹೇಳಿದ್ರು, ಹೌದು ರೀ, ಖರ್ಗೆ ಅವ್ರು ನಾನು ಭಾಳ ಸಲ ಮೀಟ್ ಮಾಡ್ತೀನಿ, ಮಾತಾಡ್ತಿರ್ತೀನಿ, ಅವ್ರು ಹೀಗೆ ಹೇಳಿದ್ರು ಅಂತ. ಹಾಗಿದ್ದರೆ ಖರ್ಗೆ ಅವರು ಮುಖ್ಯಮಂತ್ರಿ ರೇಸ್ನಿಂದ ಹಿಂದಕ್ಕೆ ಸರಿದ್ರ? ನನಗೆ ಹಾಗೆ ಅನಿಸಲ್ಲ. ಅವ್ರು ರೇಸ್ನಿಂದ ಹಿಂದಕ್ಕೆ ಸರಿದ ಅನಿಸಲ್ಲ. ಆದರೆ ರೇಸ್ನಲ್ಲಿ ಇದ್ದೇ ಇದ್ದಾರೆ ಅವರು. ಆದರೆ ಆ ರೇಸ್ ಯಾವ ರೀತಿಯದು? ಒಂದು, ಸಿದ್ದರಾಮಯ್ಯನವರ ಗುಂಪು ಏನಿದೆ, ಅವರು ಡಾಕ್ಟರ್ ಪರಮೇಶ್ವರ್ ಅವರನ್ನು ಅಖಾಡಕ್ಕೆ ಇಳಿಸಿದ್ದಾರೆ. ನಾವು ಬಿಟ್ಟರೆ ಡಾಕ್ಟರ್ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ. ಪರಮೇಶ್ವರ್ ಮತ್ತು ಖರ್ಗೆ ನಡುವೆ ಸಂಬಂಧ ಅಷ್ಟು ಚೆನ್ನಾಗಿಲ್ಲ. ಭಾಳ ಜನಕ್ಕೆ ಗೊತ್ತಿದೆಯಲ್ಲ ಗೊತ್ತಿಲ್ಲ. ಅದು ಭಾಳ ಹಿಂದಿನಿಂದನೇ ಅವರ ಸಿದ್ಧಾರ್ಥ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಏನಿದೆ, ಡಾಕ್ಟರ್ ಪರಮೇಶ್ವರ್ ಅವ್ರ ತಂದೆಯವರು ಗಂಗಾಧರಯ್ಯನವರು, ಆ ಗಂಗಾಧರಯ್ಯನವರ ಕಾಲದಲ್ಲಿ ಖರ್ಗೆಯವರು ಇದರಲ್ಲಿ ಇದ್ದರು, ಸಿದ್ಧಾರ್ಥ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಮೆಡಿಕಲ್ ಕಾಲೇಜಲ್ಲೇ ಇದ್ದಾರೆ. ನಂತರ ಅವ್ರ ನಡುವೆ ಭಿನ್ನಾಭಿಪ್ರಾಯ ಬಂದು ಖರ್ಗೆಯವರನ್ನು ನಿರ್ದೇಶಕ ಸ್ಥಾನದಿಂದ ಹೊರಗೆ ಕಳಿಸಲಾಯಿತು. ಆ ನೋವು ಬೇಸರ ಖರ್ಗೆಯವರಿಗೆ ಈ ಡಾಕ್ಟರ್ ಪರಮೇಶ್ವರ್ ಅವರ ಫ್ಯಾಮಿಲಿಯ ಮೇಲೆ ಇದ್ದೇ ಇದೆ. ಆದ್ದರಿಂದ ಅವರಿಬ್ಬರ ನಡುವೆ ಅಷ್ಟು ಸರಿಯಾದ ಸಂಬಂಧ ಇದೆ ಅನ್ನೋದು ಡೌಟ್ಫುಲ್. ಆದರೆ ಪರಮೇಶ್ವರ್ ಹೇಳ್ತಾ ಇದ್ದಾರೆ, ಖರ್ಗೆ ಅವರು ಆಗ್ತಾ ಇದ್ದರೆ ಓಕೆ. ಅದರ ಜೊತೆಗೆ ಕಾಂಗ್ರೆಸ್ನಲ್ಲಿ ಇರುವವರು ಮಾತನಾಡ್ತಾ ಇರೋದು, ಇಡೀ ಬಿಕ್ಕಟ್ಟನ್ನು ಬಗೆಹರಿಸುವುದು ಹೇಗೆ ಅಂತ ಅಂದರೆ ಖರ್ಗೆಯವರನ್ನು ಮಾಡಿ. ಖರ್ಗೆಯವರು ಮುಖ್ಯಮಂತ್ರಿ ಆದರೆ ಸಮಸ್ಯೆ ಬಗೆಹರಿಯುತ್ತೆ. ಸಿದ್ದರಾಮಯ್ಯ ಬಿಡಬೇಕು ಅಂದರೆ, ಸಿದ್ದರಾಮಯ್ಯ ಬಿಡಲ್ಲ, ಕಂಟಿನ್ಯೂ ಆಗ್ತಾರೆ ಅಂತಂದರೆ ದಟ್ ಇಸ್ ಎಂಟೈರ್ಲಿ ಡಿಫ್ರೆಂಟ್ ಇಶ್ಯೂ. ಅದರ ಜೊತೆಗೆ ಒಂದು ಭಾಳ ಮುಖ್ಯವಾದ್ದು ಅಂದರೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಸ್ವಲ್ಪ ಮಟ್ಟಿಗೆ ಅವರಿಗೆ ಹಿನ್ನಡೆ ಆಗಿದೆ ಅಂತಲೇ ನನಗೆ ಅನಿಸುತ್ತೆ. ಆದ್ದರಿಂದ ಅವ್ರು ಸ್ವಲ್ಪ ಡೌನು ಆಗಿದ್ದಾರೆ. ಅವರ ಫಾಲೋವರ್ಸ್ ಎಲ್ಲ ಆವಾಗ ಹೇಳಿಕೆ ನೀಡೋದು, ಇನ್ನೊಂದು ಮಾಡೋದು, ಮತ್ತೊಂದು ಮಾಡೋದೆಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ. ಆ ರಾಮನಗರದ MLA ಅವರು ಯಾರೋ ಶಿವಗಂಗಾ ಅವರು, ಇನ್ಯಾವುದೋ ಗಂಗಾ ಅವರು, ನಾಳೆ ಬೆಳಗ್ಗೆ ಆಗೋಯ್ತು, ನಾಡ್ದಾಗೋಯ್ತು ಅಂತ ಹೇಳಿಕೆಗಳು ಬರ್ತಾ ಇಲ್ಲ. ದಟ್ ಈಸ್ ಆಲ್ ಶೋಸ್ ಲಿಟಲ್ ಬಿಟ್ ವೆರಿ ಪ್ರಾಬ್ಲಮ್. ಸೊ ಅದ್ರ ಜೊತೆಗೆ ಇನ್ನೊಂದು ಮಾಹಿತಿ ಅಂತಂದರೆ, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರೂ ಕೂಡ ಈ ಮಾಸಾಂತ್ಯದ ಹೊತ್ತಿಗೆ ದೆಹಲಿಗೆ ತೆರಳುತ್ತಾರೆ. ಅಲ್ಲೇ ಚರ್ಚೆ ಆಗುತ್ತಾ? ಮಾಸಾಂತ್ಯದವರೆಗೆ ಒಳಗಡೆ ಒಂದು ಆಗಲೇಬೇಕು, ಅದು ರಾಜ್ಯಸಭಾ ಚುನಾವಣೆಗೆ ಪೂರ್ವದಲ್ಲಿ. ಬೇರೆ ದಾರಿ ಇಲ್ಲ. ದೇ ವಿಲ್ ಹ್ಯಾವ್ ಟು ಟೇಕ್. ಸಿದ್ದರಾಮಯ್ಯನವ್ರನ್ನ ಬದಲು ಮಾಡಬೇಕಾ, ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕಾ, ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕಾ, ಅಥವಾ ಡಾಕ್ಟರ್ ಪರಮೇಶ್ವರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕಾ? ಕಾಂಗ್ರೆಸ್ ಹೈಕಮಾಂಡ್ ವಿಲ್ ಹ್ಯಾವ್ ಟು ಟೇಕ್ ಎ ಕಾಲ್ ಅರ್ಜೆಂಟ್. ಕಾಂಗ್ರೆಸ್ ಮುಂದೆ ಸಮಯ ಇಲ್ಲ. ಈಗ ಅವರು ತೀರ್ಮಾನ ತಗೊಳ್ಳಲ್ಲ ಅಂತ ಅಂದರೆ ಯಥಾಸ್ಥಿತಿ ಮುಂದುವರಿಯುತ್ತೆ ಅನ್ನೋದಷ್ಟೇ ಈಗಿನ ಬೆಳವಣಿಗೆ.